ಕಾಂಗ್ರೆಸ್ ಕ್ರಾಂತಿಯನ್ನ ಬಿಟ್ಬಿಡಿ, ನೀವು ಅಧಿವೇಶನಕ್ಕೆ ಸಜ್ಜಾಗಿ. ಇದು ಬಿಜೆಪಿಯ ಹಿರಿಯ ನಾಯಕರಿಗೆ ಹೈಕಮಾಂಡ್ ಕೊಟ್ಟಿರುವಂತಹ ಸೂಚನೆ. ಪದೇ ಪದೇ ಕಾಂಗ್ರೆಸ್ ಕ್ರಾಂತಿ ಬಗ್ಗೆ ಮಾತನಾಡ್ತೀರಿ. ಆ ಕ್ರಾಂತಿ ಇಲ್ಲ ಅಂತ ಕಾಂಗ್ರೆಸ್ನಿಂದ ಸುಲಲಿತ ಆಡಳಿತ ನಡೀತಾ ಇದೆ. ಅವರೇ ಹೇಳ್ತಿದ್ದಾರೆ ಕ್ರಾಂತಿ ಇಲ್ಲ ಅಂತ ಹೇಳಿ. ಕಾಂಗ್ರೆಸ್ ಕ್ರಾಂತಿ ಬಗ್ಗೆ ಮಾತನಾಡಿದಂತಹ ಬಿಜೆಪಿಗೆ ಈಗ ಮುಜುಗರ ಆಗ್ಬಿಟ್ಟಿದೆ. ಯಾಕಂದ್ರೆ ನವೆಂಬರ್ನಲ್ಲಿ ಕ್ರಾಂತಿ ಆಗ್ಬೇಕಾಗಿತ್ತು, ಸದ್ಯ ಯಾವ ಲಕ್ಷಣವೂ ಕಾಣಿಸ್ತಾ ಇಲ್ಲ. ಈ ಬೆನ್ನಲ್ಲೇ ರಾಜ್ಯ ನಾಯಕರಿಗೆ ಹೈಕಮಾಂಡ್ ಸಂದೇಶವನ್ನ ಕೊಟ್ಟಿದೆ. ಡಿಸೆಂಬರ್ನಲ್ಲಿ ಅಧಿವೇಶನ ಬರುತ್ತಲ್ಲ, ಆ ಅಧಿವೇಶನದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ಏನ್ ತಯಾರಿಯನ್ನ ಮಾಡ್ಕೊಳ್ಬೇಕೋ ಆ ತಯಾರಿಯನ್ನ ಮಾಡ್ಕೊಳ್ಳಿ, ಸುಮ್ನೆ ಕ್ರಾಂತಿ ಹಿಂದೆ ಬಿದ್ದು ಬಿಡಬೇಡಿ ಅಂತ ಹೇಳಿ ಹೈಕಮಾಂಡ್ ನಿಂದಲೇ ಸೂಚನೆ ಬಂದಿದೆಯಂತೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಗಣಪತಿ ನೀಡ್ತಾ ಹೋಗ್ತಾರೆ. ಗಣಪತಿ, ಕ್ರಾಂತಿ 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 ಅಂತ ವಾಗ್ದಾಳಿಗಳನ್ನ ಮಾಡಿದ್ರು, ಮೀಮ್ಸ್ ಗಳನ್ನ ಮಾಡಿದ್ರು, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು. ಬಟ್ ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ನಲ್ಲಂತೂ ಕ್ರಾಂತಿ ಆಗೋ ರೀತಿ ಕಾಣಿಸ್ತಾ ಇಲ್ಲ. ಅಂತಹ ಬೆಳವಣಿಗೆಗಳು ಸದ್ಯಕ್ಕೆ ನಡೀತಾ ಇಲ್ಲ, ಯಾಕಂದ್ರೆ ತಿಂಗಳರ್ಧ ಮುಗಿತಾ ಬಂತು. ಹಾಗಾಗಿನೇ ಹೈಕಮಾಂಡ್ ನಿಂದ ಬಿಜೆಪಿ ನಾಯಕರಿಗೆ ಒಂದು ಖಡಕ್ ಸಂದೇಶ. ಏನ್ ಹೇಳಿದ್ದಾರೆ, ಯಾವ ರೀತಿ ತಯಾರಾಗೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ? ಇದೇ ಖಂಡಿತ. ಯಾಕಂತಂದ್ರೆ ರಾಜ್ಯ ಬಿಜೆಪಿ ನಾಯಕರು ಸರ್ಕಾರವನ್ನ ಟೀಕೆ ಮಾಡುವಂತದ್ದು ಸತ್ಯವಾಗಿತ್ತು, ಜೊತೆಗೆ ಟೀಕೆ ಟಿಪ್ಪಣಿಗಳು ಕೂಡ ನಿಜವಾಗಿತ್ತು. ಆದ್ರೆ ಎಂತ ವಿಚಾರವನ್ನ ಎತ್ಕೊಂಡು ಟೀಕೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಿರುವಂತದ್ದು. ನೋಡಿ, ಬಿಜೆಪಿಯಲ್ಲಿ ನವೆಂಬರ್ ಕ್ರಾಂತಿ ವಿಚಾರ ಸಾಕಷ್ಟು ಚರ್ಚೆ ಇದ್ರೂ ಕೂಡ ಅತಿ ಹೆಚ್ಚಿನ ಬಾರಿ ಚರ್ಚೆ ಮಾಡಿದ್ದೇ ಬಿಜೆಪಿ ನಾಯಕರು, ಅಂದ್ರೆ ಕಾಂಗ್ರೆಸ್ನಲ್ಲಿ ಇರುವಂತಹ ನವೆಂಬರ್ ಕ್ರಾಂತಿ ಬಗ್ಗೆ. ಹೀಗಾಗಿ ಎಲ್ಲ ಒಂದ್ ಕಡೆ ಆರ್ ಅಶೋಕ್ ಅವರಿಂದ ಹಿಡಿದು ವಿಜಯೇಂದ್ರ ಅವರು ಇರ್ಬೋದು, ಸಿ ಟಿ ರವಿ ಇರ್ಬೋದು, ಸಾಕಷ್ಟು ಘಟಾನುಘಟಿ ನಾಯಕರು ಕಾಂಗ್ರೆಸ್ನಲ್ಲಿ ಕ್ರಾಂತಿ ಆಗುತ್ತೆ, ಸಿಎಂ ಚೇಂಜ್ ಆಗುತ್ತೆ ಅನ್ನೋದು ಸಾಕಷ್ಟು ವಿಚಾರಗಳನ್ನು ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಆದ್ರೆ ಅಭಿವೃದ್ಧಿ ವಿಚಾರವಾಗಿ ಎಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ? ಅನುದಾನ ಬಿಜೆಪಿ ಶಾಸಕರಿಗೆ ಕೊಟ್ಟಿದ್ದಾರೆ ಅಥವಾ ಎಲ್ಲಾದ್ರೂ ಕೂಡ ಅನುದಾನದಲ್ಲಿ ಏನಾದ್ರೂ ಬದಲಾವಣೆ ಆಗಿದೆಯಾ ಅಥವಾ ಅಭಿವೃದ್ಧಿ ಆಗಿದೆಯಾ? ಎಲ್ಲೂ ವಿಚಾರಗಳು ಕೂಡ ಚರ್ಚೆ ಮಾಡ್ತಿಲ್ಲ. ಹೀಗಾಗಿ ಹೈಕಮಾಂಡ್ ನಾಯಕರು ಸಾಕಷ್ಟು ಬಾರಿ ಹೇಳಿದ್ರು, ಕಾಂಗ್ರೆಸ್ನ ಒಂದಷ್ಟು ವೈಫಲ್ಯಗಳನ್ನ ಎತ್ತಿಡಿರಿ, ಸಾಲು ಸಾಲು ವೈಫಲ್ಯಗಳಿದಾವೆ, ಒಂದಷ್ಟು ಭ್ರಷ್ಟಾಚಾರದ ಆರೋಪಗಳಿದಾವೆ. ಬಿಜೆಪಿ ನಾಯಕರು ಎಲ್ಲಿ ಎಚ್ಚೆತ್ತುಕೊಳ್ತಾ ಇದ್ದೀರಾ? ಆರೋಪಗಳು ನಡೆದು ಒಂದು ವಾರದ ಬಳಿಕ ಪ್ರತಿಭಟನೆ ಮಾಡ್ತೀರಾ, ಆರೋಪಗಳನ್ನ ನಡೆದು ಒಂದು ವಾರಗಳ ನಂತರ ಧರಣಿ ಮಾಡ್ತೀರಾ, ಒಂದಷ್ಟು ಟೀಕೆಗಳನ್ನ ಮಾಡ್ತೀರಾ. ಹೀಗಾಗಿ ಯಾವುದೇ ಬಿಜೆಪಿ ಪ್ರತಿಭಟನೆ ಮಾಡಿದ್ರೆ ಅದು ತಾರ್ಕಿಕ ಅಂತ್ಯಕ್ಕೆ ಹೋಗಿರಲಿಲ್ಲ. ಈಗಿನ ವಿಚಾರ ಏನು ಅಂತಂದ್ರೆ, ಡಿಸೆಂಬರ್ 8ರಿಂದ ಆರಂಭವಾಗುವಂತಹ ಚಳಿಗಾಲದ ಅಧಿವೇಶನ ಏನಿದೆ ಅದಕ್ಕೆ ಎಷ್ಟರ ಮಟ್ಟಿಗೆ ನೀವು ಸಿದ್ಧರಾಗಿದ್ದೀರಾ? ನೋಡಿ, ಈಗಲೂ ಕೂಡ ಬಿಜೆಪಿ ನಾಯಕರ ಬಾಯಲ್ಲಿ ಬರ್ತಾ ಇರುವಂತದ್ದು ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ. ಹಾಗಾದ್ರೆ ಇವರು ಕ್ರಾಂತಿ ಬಗ್ಗೆ ಜಪ ಮಾಡ್ತಾ ಇದ್ರೆ ಅಭಿವೃದ್ಧಿಯನ್ನ ಹೆಸರಲ್ಲಿ ಒಂದಷ್ಟು ಸರ್ಕಾರಕ್ಕೆ ಚಾಟಿ ಬೀಸೋದು ಯಾವಾಗ? ನೋಡಿ, ಅಧಿವೇಶನ ಆರಂಭ ಆಗ್ತಾ ಇದೆ. ಅಧಿವೇಶನದಲ್ಲಿ ಯಾವೆಲ್ಲ ವಿಚಾರಗಳನ್ನ ಎತ್ಕೊಂಡು ಸರ್ಕಾರವನ್ನ ಬಿಸಿ ಮುಟ್ತೀರಾ, ಸರ್ಕಾರವನ್ನ ಕಟ್ಟಿ ಹಾಕ್ತೀರಾ? ಈ ವಿಚಾರವನ್ನ ಹೈಕಮಾಂಡ್ ನಾಯಕರು ಸಾಲು ಸಾಲು ರಾಜ್ಯ ಬಿಜೆಪಿ ನಾಯಕರಿಗೆ ಒಂದು ಟಾಸ್ಕ್ ರೀತಿಯಲ್ಲಿ ಕೊಡ್ತಾ ಇರುವಂತದ್ದು. ಆರ್ ಅಶೋಕ್ ಅವರು ಕೂಡ ಇದಕ್ಕೆ ಹೊರತಾಗಿಲ್ಲ. ಒಂದಷ್ಟು ಶಾಸಕರ ಜೊತೆಗೆ ಸಭೆ ಕೂಡ ಮಾಡ್ಲಿಕ್ಕೆ ಈಗೇನು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ವಿಚಾರಗಳು ಯಾವುದು, ಸಬ್ಜೆಕ್ಟ್ಗಳೇನಿದೆ? ಚಳಿಗಾಲದ ಅಧಿವೇಶನದಲ್ಲಿ ಒಂದಷ್ಟು ಕಬ್ಬು ಬೆಳೆಗಾರರ ವಿಚಾರಗಳನ್ನ ಚರ್ಚೆ ಮಾಡ್ಲಿಕ್ಕೆ ಹೋದ್ರೆ ಈಗಾಗಲೇ ಅದು ಒಂದಷ್ಟು ಸುಖಾಂತ್ಯಗಳಾಗಿದೆ. ಉಳಿದಂತ ಇದೆಯಲ್ಲ, ರೈತರಿಗೆ ಕೊಡುವಂತಹ ಅನುದಾನದ ವಿಚಾರದಲ್ಲಿ ಏನಾದ್ರೂ ಕೂಡ ಸರಿಯಾಗಿ ಹೋಗಿದೆ ಅಥವಾ ಶಾಸಕರಿಗೆ ಕೊಡುವಂತಹ ಅನುದಾನಗಳು ಸರಿಯಾದ ಮಟ್ಟದಲ್ಲಿ ಇದೆಯಾ ಅಥವಾ ರೈತರಿಗೆ ಸಿಗುವಂತಹ ಪರಿಹಾರ ಧನ ಏನಿದೆಯಲ್ಲ ಸಂಪೂರ್ಣವಾಗಿ ರೈತರಿಗೆ ತಲುಪಿದೆಯಾ? ಈ ವಿಚಾರಗಳೆಲ್ಲ ಚರ್ಚೆ ಆಗ್ಬೇಕಲ್ವಾ? ಹೀಗಾಗಿ ಹೈಕಮಾಂಡ್ ನಾಯಕರು ಖಡಕ್ ಆಗಂತ ಒಂದು ಆದೇಶವನ್ನ ಕೊಟ್ಟಿದ್ದಾರೆ. ನೀವು ಕಾಂಗ್ರೆಸ್ನಲ್ಲಿ ನಡೆಯುವಂತಹ ಕ್ರಾಂತಿ ವಿಚಾರವನ್ನ ಬಿಟ್ಬಿಡಿ, ಮುಂದೆ ನಡೆಯುವಂತ ಏನು ಅಧಿವೇಶನದಲ್ಲಿ ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ಬೇಕಲ್ಲ, ಅದ್ರ ಬಗ್ಗೆ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ. ಒಂದಷ್ಟು ಕಾಂಗ್ರೆಸ್ನ ವೈಫಲ್ಯಗಳನ್ನ ಎತ್ತಿ ಹಿಡೀರಿ. ಎಲ್ಲಾ ಇಲಾಖೆಯ ಒಂದಷ್ಟು ಲೋಪದೋಷಗಳಿರ್ತವೆ, ಭ್ರಷ್ಟಾಚಾರಗಳಿರ್ತವೆ, ಅವನ್ನೆಲ್ಲವನ್ನು ಕೂಡ ನೀವು ಕೆದಕಿ ಸರ್ಕಾರವನ್ನ ಕಟ್ಟಿ ಹಾಕ್ಬೇಕು. ಅಧಿವೇಶನ ಇರುವಂತದ್ದೇ ನೀವು ವಿಪಕ್ಷ ಸ್ಥಾನದಲ್ಲಿ ನಿಂತು ಏನ್ ಮಾಡಕ್ ಸಾಧ್ಯ ಆಗುತ್ತೆ ಹೇಳಿ? ಅದನ್ನ ಜನರಿಗೆ ಮಾಡ್ಬೇಕು. ಅಂದ್ರೆ ವಿಪಕ್ಷ ಸ್ಥಾನ ನೀವು ಇರುವಂತಹ ಸ್ಥಾನದಲ್ಲಿ ಏನಿದೆ ಒಂದಷ್ಟು ಜನರಿಗೆ ಪರಿಹಾರವನ್ನ ಮಾಡಿಕೊಡ್ಬೇಕು. ಈ ನಿಟ್ಟಿನಲ್ಲಿ ಯಾವೆಲ್ಲ ವಿಚಾರಗಳನ್ನ ಕೈಗೆತ್ಕೊಂಡಿದ್ದೀರಾ ಅಂತ ನೇರವಾಗಿ ಚಾಟಿ ಕೂಡ ಬೀಸಿರುವಂತದ್ದು, ಜೊತೆಗೆ ಖಡಕ್ ಆದೇಶ ಕೊಟ್ಟಿದೆ. ನೀವು ಕ್ರಾಂತಿ ವಿಚಾರವನ್ನ ಬಿಟ್ಟು ಸರ್ಕಾರದ ವೈಫಲ್ಯಗಳನ್ನ ಎತ್ತಿ ಹಿಡೀರಿ ಅಂತ ಒಂದಷ್ಟು ಸೂಚನೆಯನ್ನ ಕೊಟ್ಟಿರುವಂತದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಒಂದಷ್ಟು ಪರಿಷತ್ ಸದಸ್ಯರು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ, ಅಂದ್ರೆ ನಾವು ಯಾವೆಲ್ಲ ವಿಚಾರಗಳನ್ನ ಎತ್ಕೊಳ್ಬೇಕು ಅಂತ. ಹೀಗಾಗಿ ಬಿಜೆಪಿ ನಾಯಕರಿಗೆ ಈಗ ಒಂದಂತೂ ಮನದಟ್ಟಾಗಿದೆ, ಕಾಂಗ್ರೆಸ್ ಮನೆಯಲ್ಲಿ ಯಾವುದೇ ರೀತಿಯಾದಂತ ಕ್ರಾಂತಿ ಆಗಲ್ಲ. ಆದ್ರೂ ಕೂಡ ಅದು ಮುಂದೂಡುವಂತ ಸಾಧ್ಯತೆಗಳಿರುತ್ತೆ, ವಿಳಂಬ ಕೂಡ ಆಗ್ಬಹುದು. ಹೀಗಾಗಿ ಹೈಕಮಾಂಡ್ ಆದೇಶದಂತೆ ನಾವು ಸಿದ್ಧತೆಗಳನ್ನ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಈಗಾಗಲೇ ಆರ್ ಅಶೋಕ್ ಅವರು ಕೂಡ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಎಲ್ಲಾ ಕಾಂಗ್ರೆಸ್ ಬಿಜೆಪಿ ಶಾಸಕರ ಕ್ಷೇತ್ರದಲ್ಲಿ ಏನಿರುವಂತದ್ದು ಅಭಿವೃದ್ಧಿ ಆಗಿದೆಯಾ ಇಲ್ಲ ಅನ್ನೋದು ಕೂಡ ಒಂದು ಕಂಪ್ಲೀಟ್ ರಿಪೋರ್ಟ್ ಅನ್ನ ಕೊಡಿ ಅಂತ ಈಗಾಗಲೇ ಅಶೋಕ್ ಅವರು ಹೇಳಿರುವಂತದ್ದು. ಯಾವಾಗ ಎಚ್ಚೆತ್ತುಕೊಂಡಿದ್ದಾರೆ? ಹೈಕಮಾಂಡ್ ನಾಯಕರು ಒಂದಷ್ಟು ಸಂದೇಶವನ್ನ ಖಡಕ್ ಆದೇಶವನ್ನ ಕೊಟ್ಟ ಮೇಲೆ ಈಗಾಗಲೇ
ಈಗಾಗಲೇ ಆರ್ ಅಶೋಕ್ ಅವರು ಎಚ್ಚೆತ್ತುಕೊಂಡಿರುವಂತದ್ದು. ಜೊತೆಗೆ ವಿಜೇಂದ್ರ ಅವರು ಕೂಡ ಒಂದಷ್ಟು ಕ್ರಾಂತಿ ಬಗ್ಗೆ ಜಪ ಮಾಡ್ತಿದ್ದಾರೆ. ಹೀಗಾಗಿ ರಾಜ್ಯಾಧ್ಯಕ್ಷರ ಹುದ್ದೆಯಲ್ಲಿರುವಂತಹ ವಿಜೇಂದ್ರ ಅವರು ಈಗಾಗಲೇ ಕಬ್ಬು ಬೆಳೆಗಾರರ ಹೋರಾಟದಲ್ಲಿ ಸಫಲರಾಗಿರುವಂತದ್ದು. ಮುಂದಿನ ದಿನಗಳಲ್ಲೂ ಕೂಡ ರಾಜ್ಯಾಧ್ಯಕ್ಷರ ಹುದ್ದೆಗೆ ತಕ್ಕಂತೆ ಶಾಸಕರನ್ನ ಬಲಪಡಿಸಿ ಸರ್ಕಾರದ ವೈಫಲ್ಯಗಳನ್ನ ಎತ್ತಿ ಹಿಡುವ ನಿಟ್ಟಿನಲ್ಲಿ ಅವರು ಕೂಡ ಈಗಾಗಲೇ ಒಂದಷ್ಟು ಶಾಸಕರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ನಡೆಯುವಂತಹ ಚಳಿಗಾಲದ ಅಧಿವೇಶನದಲ್ಲಿ ಬಿಜೆಪಿಯ ಯಾವೆಲ್ಲ ಸಬ್ಜೆಕ್ಟ್ಗಳು ಎತ್ತಿಟ್ಕೊಂಡು ಸರ್ಕಾರವನ್ನ ಕಟ್ಟಿ ಹಾಕ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿರುತ್ತೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಗಣಪತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.